ಇವತ್ತೇ ತಗೊಂಡ್ಬಿಡಿಬೇಕು. ಯಾವುದೇ ಶಿಕ್ಷಣ ಸಂಸ್ಥೆಗೆ ಹೋದ್ರು ವಿವೇಕಾನಂದ ಬಗ್ಗೆ ಮಾತಾಡೋದೇ ಇಲ್ಲ. ಅದು ನಮ್ಮ ದೇಶ ಕಂಡಿರ್ತಕ್ಕಂಥ ದರಿದ್ರ, ಮೊದಲನೇ ದರಿದ್ರ ಅದು. ನಾನು ಎಷ್ಟೊಂದು ಇನ್ಸ್ಟಿಟ್ಯೂಷನ್, ಕೆಲವು ಇನ್ಸ್ಟಿಟ್ಯೂಷನ್ ಹೋದ್ರೆ ಅವ್ರು ಅರಿಸ್ಟಾಟಲ್ ಹಾಕಿರ್ತಾರೆ ಡೈಲಾಗ್, ವಿವೇಕಾನಂದ ಹಾಕಿರೋದು. ಅದ್ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅದು ಏನ್ ಹೇಳ್ಬೇಕು, ನಿತ್ತಲ ಗಿಡ ಮದ್ದಲ್ಲ, ಅವರ ಏನೋ ಬೆಳಕಿನ ಕೆಳಗಡೆ ಕತ್ತಿರ್ತದೆ, ಹಂಗಂತಬೇಕ ಏನ್ ಅನ್ಕೋಬೇಕಂತ ಗೊತ್ತಿಲ್ಲ. ಇವತ್ತಿನ ದೊಡ್ಡ ದರಿದ್ರ ಇದೆ. ಎಜುಕೇಶನ್ ಬಗ್ಗೆ ವಿವೇಕಾನಂದಷ್ಟು ಅದ್ಭುತವಾಗಿ ಹೇಳಿರ್ತಕ್ಕಂಥ ವ್ಯಕ್ತಿ ನಾನಂತೂ ನೋಡಿಲ್ಲ. ಯಾಕೆ ನಾನು ಬೇರೆ ಹೇಳಿದ್ದೀನಿ. ಒಬ್ಬ ಅರಿಸ್ಟಾಟಲ್ ಹೇಳ್ತಾನೆ, ಅರಿಸ್ಟಾಟಲ್ ಹೇಳಿದ ಬೇಕಾದ್ರೆ ತಗೋತಾರೆ. ಎಜುಕೇಶನ್ ಇಸ್ ಎನ್ ರೆಫ್ಯೂಜ್ ಇನ್ ಟೈಮ್ಸ್ ಆಫ್ ಅಡ್ವರ್ಸಿಟಿ ಅಂಡ್ ಇಟ್ಸ್ ಎನ್ ಆರ್ನಮೆಂಟ್ ಇನ್ ಟರ್ಮ್ಸ್ ಆಫ್ ಪ್ರಾಸ್ಪರಿಟಿ. ಯಾವಾಗ ನಿಮಗೆ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಪಾರು ಮಾಡೋದು ಯಾವಾಗ ವಿದ್ಯೆ, ನಿಮ್ಮ ಸಿರಿತನ ಇದ್ದಾಗ ವಿದ್ಯೆ ನಿಮಗೆ ಆಭರಣ ಆಗಿ ಕಾಣ್ತದೆ. ನಿಮ್ಮ ಕಷ್ಟದಲ್ಲಿ ನಿಮಗೆ ಅಲ್ಲೇ ಆಶ್ರಯ ಕೊಡ್ತದೆ, ವಿದ್ಯೆ ಆಶ್ರಯ ಕೊಡ್ತದೆ. ವಿವೇಕಾನಂದ ಈಗಿನ ಅದ್ಭುತವಾಗಿ ಇರೋದನ್ನು ಹೇಳಿದರೆ, ಎಜುಕೇಶನ್ should solve our day-to-day problems of life. Then it is not education. If it doesn't solve your day-to-day problems, ದಿನನಿತ್ಯದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಲ್ಲ ಅಂದ್ರೆ ಅದು ನಿಜವಾಗ್ಲೂ ವಿದ್ಯೆ ಅಲ್ಲ. ಶಿಕ್ಷಕರಾದವರಿಗೆ ಈ ವಿಷಯ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಶಿಕ್ಷಕರ ಜವಾಬ್ದಾರಿ ಎಂತದಿದೆ. ಯಾರೋ ಒಂದು ಈಗೆಲ್ಲ ರೀಲ್ಸು ಇದೆಲ್ಲ ಸ್ಟೇಟಸ್ ಎಲ್ಲ ಹಾಕ್ತಾರಲ್ಲ, ಹಾಕಿ ಒಬ್ಬ ಪ್ರಧಾನಿ ಅವನ ಅಧಿಕಾರ ಮೇಲೆ ಮಾಜಿ ಪ್ರಧಾನಿ ಆಗ್ತಾನೆ, ಒಬ್ಬ CM ಮಾಜಿ ಆದ್ಮೇಲೆ ಮಾಜಿ CM ಅಂತ ಇರ್ತಾರೆ. ಆದ್ರೆ ಯಾರಿಗೆ ಒಬ್ಬ ಶಿಕ್ಷಕರಿಗೆ ಮಾಜಿ ಶಿಕ್ಷಕರಂತ ಯಾರು ಕರೀತಿಲ್ಲ. ನೀವು ಅಂತ ಅದ್ಭುತವಾದ ವೃತ್ತಿ ಜೀವನವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮುಂದುವರಿದಿರೋ ಅಥವಾ ಮುಂದೆ ಬೇರೆ ಏನಾದ್ರು ಮಾಡ್ತಿರೋ ಅದು ಬೇರೆ ವಿಷಯ. ಆದ್ರೆ ಒಬ್ಬ ಶಿಕ್ಷಕ ಅನ್ನೋನಿಗೆ ರಿಟೈರ್ಮೆಂಟ್ ಅನ್ನೋದಿಲ್ಲ. ನಾವು ಎಕ್ಸ್ ಅಂತ ಕರೆಯೋದಿಲ್ಲ. ಎಕ್ಸ್ ಶಿಕ್ಷಕರು, ಇವರು ನಮ್ಮ ಎಕ್ಸ್ ಟೀಚರು. ಎಕ್ಸ್ ಟೀಚರ್ ಅಂತ ಯಾರು ಕರೀತಾರ? ಕರೆಯಂಗಿಲ್ಲ. ನಾಲ್ಕು ವಿದ್ಯಾರ್ಥಿ ಜೀವನದಲ್ಲಿ ಇಲ್ಲಿವರೆಗೂ ಓದಿಸಿರ್ತಕ್ಕಂಥ ಶಿಕ್ಷಕರು ಯಾರೇ ನೋಡೋಣ ನಮ್ಮಲ್ಲಿ ಎಕ್ಸ್ ಟೀಚರ್ ಹೋಗ್ತಾ ಇದ್ರೆ ನಾವು ಯಾವತ್ತೂ ಹೇಳಂಗಿಲ್ಲ ಅವರು ನಮ್ಮ ಶಿಕ್ಷಕರು ಅಂತ. ಅಷ್ಟು ಪ್ರೀತಿಯಿಂದ, ಅಷ್ಟು ಭಕ್ತಿಯಿಂದ, ಅಷ್ಟು ಗೌರವಪೂರ್ವಕ. ಈಗ ಶಿಕ್ಷಕರ ಬಗ್ಗೆ ಎಷ್ಟು ಭಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಬೇಕಾದ್ರೆ ಕೆಲವು ಶಿಕ್ಷಕರು